ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಸ್ಯಾನ್ಡ್ ಎಂಟರ್ಟೈನ್ಮೆಂಟ್. ಫ್ರೆಂಡ್ಸ್, ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ನೀವೇ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಅಮೃತಧಾರೆ ಧಾರಾವಾಹಿಯ ಶುಕ್ರವಾರದ ಸಂಚಿಕೆಯಲ್ಲಿ ಮೊದಲಿಗೆ ಗೌತಮ್ ಮತ್ತು ಭೂಮಿಕಾ ಇಬ್ಬರು ಕೂಡ ರೂಮಲ್ಲಿ ಇರ್ತಾರೆ. ಅಲ್ಲಿಗೆ ಮಲ್ಲಿ ಬಂದು ಇಬ್ರಿಗೂ ಕೂಡ ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ ಅಂತ ವಿಶ್ ಮಾಡ್ತಾರೆ. ಆಗ ಗೌತಮ್ ಅವರು ವಿಶ್ ಮಾಡಿದಾಗಿರಲಿ ಗಿಫ್ಟ್ ಎಲ್ಲಿ ಅಂತ ಕೇಳ್ತಾರೆ. ಆಗ ಮಲ್ಲಿ, ನಾನು ವಾಪಸ್ ಬಂದಿದ್ದೀನಲ್ವಾ, ಅದೇ ನಿಮಗೆ ದೊಡ್ಡ ಗಿಫ್ಟು. ಅದು ಸರಿ, ಇಷ್ಟು ಚೆನ್ನಾಗಿ ರೆಡಿಯಾಗಿದ್ದೀರಾ ಅಲ್ವಾ, ಯಾವ ಕಡೆ ಪಯಣ ಅಂತ ಕೇಳ್ಬೋದಾ ಅಂತ ಕೇಳ್ತಾರೆ. ಆಗ ಭೂಮಿಕಾ ಗೌತಮ್ ಅವ್ರನ್ನ ಹೊರಗಡೆ ಕರ್ಕೊಂಡು ಹೋಗ್ತಿದ್ದೀನಿ ಅಂತ ಹೇಳ್ತಾರೆ. ಆಗ ಮಲ್ಲಿ, ಪರವಾಗಿಲ್ವೇ ಅಕ್ಕೋರೆ, ಒಳ್ಳೆ ಡೆವಲಪ್ಮೆಂಟೇ ಕಾಣಿಸ್ತಿದೆ. ಆದರೂ ಕೂಡ ಹೊಸ ಮದುಮಕ್ಕಳಂತೆ ನೀವು ಡೇಟ್ಗೇನಾದರೂ ಹೋಗ್ತಿದ್ದೀರಾ ಹೇಗೆ? ಅದಕ್ಕೇನಾ ಭಾವನವರು ನಿಮಗೆ ಗೊತ್ತಿಲ್ದಿರೋ ಹಾಗೆ ಸೀಕ್ರೆಟಾಗಿ ಪ್ಲ್ಯಾನ್ ಮಾಡಿರೋ ಪಾರ್ಟಿನ ಕ್ಯಾನ್ಸಲ್ ಮಾಡಿದ್ದು ಅಕ್ಕೋರೆ. ನೀವು ತುಂಬಾ ಕಿಲಾಡಿ ಇದ್ದೀರಾ ಅಂತ ಹೇಳ್ತಾರೆ. ಆಗ ಭೂಮಿಕಾ, ಮಲ್ಲಿ ರೇಗಿಸಿದ್ದು ಸಾಕು ಅಂತ ಹೇಳ್ತಾರೆ. ಆಗ ಮಲ್ಲಿ, ಅಕ್ಕೋರೆ, ಅಷ್ಟಕ್ಕೂ ನಾನು ಏನು ತಪ್ಪು ಹೇಳಿದೆ ಭಾವನವರೇ, ನಿಮ್ಮನ್ನು ನೋಡ್ತಿದ್ರೆ ಅಯ್ಯೋ ಅನಿಸುತ್ತೆ. ಆ್ಯಕ್ಚುಲಿ ನೀವು ಅಕ್ಕಂಗೆ ಸರ್ಪ್ರೈಸ್ ಕೊಡಬೇಕು ಅಂತ ಹೇಳಿ ಒಂದು ಪಾರ್ಟಿನ ಅರೇಂಜ್ ಮಾಡಿದ್ರಿ, ಆದರೆ ಅಕ್ಕೋರು ನಿಮಗೆ ಸರ್ಪ್ರೈಸ್ ಕೊಡ್ತಿದ್ದಾರೆ. ಸರ್ಪ್ರೈಸ್ ಮೇಲೆ ಸರ್ಪ್ರೈಸು, ಇದಕ್ಕಿಂತ ದೊಡ್ಡ ಖುಷಿ ಇನ್ನೇನಿದೆ ಅಂತ ಹೇಳ್ತಾರೆ. ಆಗ ಗೌತಮ್ ಅವರು, ಮಲ್ಲಿ, ನಾವು ಹೆಂಗಾಗಿದ್ದೀವಿ ಅಂತ ಅನಿಸೋದು ಯಾವಾಗ ಗೊತ್ತಾ? ನನ್ನ ಪಕ್ಕದಲ್ಲಿ ನನ್ನ ಹೆಂಡತಿ ಇದ್ದಾಗ. ಗೌತಮ್ ಅವರೇ, ನೀವು ನೋಡೋಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದೀರಾ ಅಂತ ಹೇಳಿದರೆ 20 ವರ್ಷ ವಯಸ್ಸು ಕಮ್ಮಿ ಆದಂಗೆ ಫೀಲ್ ಆಗುತ್ತೆ ಅಂತ ಹೇಳ್ತಾರೆ. ಆಗ ಮಲ್ಲಿ, ನೋಡಿದ್ರೆ ಅಕ್ಕವ್ರೆ, ಭಾವನವ್ರಂತೂ ಫುಲ್ಲು ರೊಮ್ಯಾಂಟಿಕ್ ಮೂಡಲ್ಲಿ ಇದ್ದಾರೆ. ಇನ್ನು ನಿಮ್ಮ ಕತೆ ಏನು ಅಂತ ಹೇಳ್ತಾರೆ. ಆಗ ಭೂಮಿಕಾ, ಮಲ್ಲಿ, ಮಾತಾಡಿದ್ದು ಸಾಕು, ಮಕ್ಕಳು ಇನ್ನೇನು ಸ್ಕೂಲಿಂದ ಬರ್ತಾರೆ, ಅವ್ರನ್ನ ಹುಷಾರಾಗಿ ನೋಡ್ಕೊ. ಆ್ಯಕ್ಚುಲಿ ಅಪ್ಪನ ಮನೆಗೆ ಅವ್ರನ್ನ ಕಳಿಸ್ಬೇಕು ಅಂತ ಅಂದ್ಕೊಂಡಿದ್ದೆ, ಇನ್ನು ನೀನು ಬಂದಿದ್ದೀಯ ಅಂತ ಗೊತ್ತಾದರೆ ಅವರು ಇಲ್ಲಿಂದ ಹೋಗೋದಿಲ್ಲ, ಅದಕ್ಕೆ ಹೇಳ್ತಿದ್ದೀನಿ ಅಂತಾರೆ. ಆಗ ಮಲ್ಲಿ, ಸರಿ ಅಕ್ಕೋರೆ, ಮಕ್ಕಳನ್ನ ನೋಡ್ಕೊಳ್ಳೋ ಜವಾಬ್ದಾರಿ ನಂದು, ನೀವಿಬ್ಬರು ಆರಾಮಾಗಿ ಹೋಗಿ ಖುಷಿ ಖುಷಿಯಾಗಿ ಎಂಜಾಯ್ ಮಾಡಿ, ಹ್ಯಾವ್ ಫನ್ ಅಂತ ಹೇಳ್ತಾರೆ. ಸರಿ ಅಂತ ಹೇಳಿ ಅವರಿಬ್ಬರು ಕೂಡ ಅಲ್ಲಿಂದ ಹೊರಡ್ತಾರೆ. ಮತ್ತು ಇಲ್ಲಿ ಶಕುಂತಲಾದೇವಿ ಫೋನಲ್ಲಿ ಮಾತಾಡ್ತಾ ಕೂತಿರ್ತಾರೆ. ಲಕ್ಷ್ಮೀಕಾಂತ್ ಅವರು ಅಲ್ಲಿಗೆ ಬಂದ ತಕ್ಷಣ ಫೋನ್ ಕಟ್ ಮಾಡ್ತಾರೆ. ಅಕ್ಕ, ಏನು ಆರಾಮಾಗಿ ಕೂತ್ಕೊಂಡಿದ್ಯಾ? ಇವತ್ತು ಗೌತಮ್ ಮತ್ತು ಭೂಮಿಕಾ ಅವ್ರದ್ದು ವೆಡ್ಡಿಂಗ್ ಆ್ಯನಿವರ್ಸರಿ, ನೀನು ಅವ್ರಿಗೆ ವಿಶ್ ಮಾಡಿಲ್ವಾ ಅಂತ ಕೇಳ್ತಾರೆ. ಆಗ ಶಕುಂತಲಾದೇವಿ, ಇನ್ನೂ ವಿಶ್ ಮಾಡಿಲ್ಲ, ಅವರಿಬ್ಬರು ರೂಮಿಂದ ಇನ್ನೂ ಆಚೆನೇ ಬಂದಿಲ್ಲ, ಮೊದಲು ಅವರು ವಿಶ್ ಮಾಡ್ಕೊಳ್ಳಿ, ಆಮೇಲೆ ನಾವು ವಿಶ್ ಮಾಡೋಣ ಬಿಡು ಅಂತ ಹೇಳ್ತಾರೆ. ಆಗ ಲಕ್ಷ್ಮೀಕಾಂತ್ ಅವರು, ಅದು ಆಗಲ್ಲ ಸಿಸ್ಟರ್, ನೀನು ಅರ್ಲಿ ಮಾರ್ನಿಂಗ್ಗೆ ಎದ್ದಿರ್ತೀಯ ಅಲ್ವಾ, ಆಲ್ರೆಡಿ ಅವರಿಬ್ರಿಗೂ ಕೂಡ ವಿಶ್ ಮಾಡಿರ್ತೀಯ ಅಂತ ಅಂದ್ಕೊಂಡೆ. ಅದು ಅಲ್ಲದೆ ಹೆತ್ತು ಮಗನಿಗೆ ಕಂಪೇರ್ ಮಾಡಿದ್ರೆ ಗೌತಮ್ ಮೇಲೆ ನಿನಗೆ ಪ್ರೀತಿ, ಕಾಳಜಿ, ಮಮತೆ ಸ್ವಲ್ಪ ಜಾಸ್ತಿ ಅಲ್ವಾ, ಅದಕ್ಕೆ ಕೇಳಿದೆ ಅಷ್ಟೇ ಅಂತ ಹೇಳ್ತಾರೆ. ಆಗ ಶಕುಂತಲಾದೇವಿ, ಅಣ್ಣ, ಅದೆಲ್ಲ ಇರೋದೇನೋ ಸಹಜ, ಆದರೆ ಈ ಫಾರ್ಮಾಲಿಟೀಸ್ ಎಲ್ಲ ಯಾಕೆ ಅಂತ ಸುಮ್ಮನಾದೆ. ಅದು ಸರಿ, ಏನೋ ಸಸ್ಪೆನ್ಸ್ ಆಗಿ ಪಾರ್ಟಿನ ಅರೇಂಜ್ ಮಾಡಿದ್ರಲ್ಲ, ಯಾವಾಗಂತೆ ಅದು ಅಂತ ಕೇಳ್ತಾರೆ. ಆಗ ಲಕ್ಷ್ಮೀಕಾಂತ್ ಅವರು, ಇಲ್ಲ ಸಿಸ್ಟರ್, ಅದು ಕ್ಯಾನ್ಸಲ್ ಆಯಿತು, ಏನೋ ಭೂಮಿಕಾನೇ ಅದೆಲ್ಲ ಏನು ಬೇಡ ಅಂತ ಹೇಳಿದ್ಲಂತೆ ಅಂತ ಹೇಳ್ತಾರೆ. ಆಗ ಶಕುಂತಲಾದೇವಿ, ಒಳ್ಳೇದಾಯಿತು ಬಿಡೋಣ, ಪಾಪ ಭೂಮಿಕಾಗೆ ಇಷ್ಟ ಇಲ್ಲ ಅಂದರೆ ನಾವು ಯಾಕೆ ಫೋರ್ಸ್ ಮಾಡಬೇಕು, ಒಂದು ದೇವಸ್ಥಾನಕ್ಕೆ ಹೋಗಿ ಬಂದರೆ ಅದೇ ದೊಡ್ಡ ಸಂಭ್ರಮ ಅವಳಿಗೆ ಅಂತ ಹೇಳ್ತಾರೆ. ಅದು ನಿಜನೇ ಸಿಸ್ಟರ್ ಅಂತ ಲಕ್ಷ್ಮೀಕಾಂತ್ ಅವ್ರು ಹೇಳ್ತಾರೆ. ಆಗ ಶಕುಂತಲಾದೇವಿ, ಈ ಪಾರ್ಟಿ ಕ್ಯಾನ್ಸಲ್ ಆಗಿದ್ದು ಒಳ್ಳೆಯದೇ ಆಯಿತು, ಇವರಿಬ್ಬರು ವೆಡ್ಡಿಂಗ್ ಆ್ಯನಿವರ್ಸರಿ ಅಂತ ಹೇಳಿ ಎಲ್ಲರೂ ಕೂಡ ಕುಣಿತಾ ಇದ್ದರು. ಇವತ್ತು ಜೀವ ಮತ್ತು ಮಹಿಮಂದು ಕೂಡ ವೆಡ್ಡಿಂಗ್ ಆ್ಯನಿವರ್ಸರಿ ಅನ್ನೋದು ಯಾರಿಗೂ ಕೂಡ ನೆನಪೇ ಇಲ್ಲ ಅಂತ ಯೋಚನೆ ಮಾಡ್ತಿರ್ತಾರೆ. ಆಗ ಲಕ್ಷ್ಮೀಕಾಂತ್ ಅವರು, ಅಲ್ಲ ಸಿಸ್ಟರ್, ಆದರೂ ಭೂಮಿಕಾ ಯಾಕೆ ಈ ಪಾರ್ಟಿನ ಕ್ಯಾನ್ಸಲ್ ಮಾಡಿದ್ಲು ಅನ್ನೋದು ಯಕ್ಷ ಪ್ರಶ್ನೆಯಾಗಿ ಉಳ್ಕೊಂಡ್ಬಿಡ್ತಲ್ಲ ಅಂತ ಹೇಳ್ತಾರೆ. ಆಗ ಶಕುಂತಲಾದೇವಿ, ಅಣ್ಣ, ಅವ್ರವ್ರ ಕಷ್ಟ ಏನೇನಿದೆಯೋ ಅದು ನಮಗೆ ಅರ್ಥ ಆಗೋದಿಲ್ಲ ಅಲ್ವಾ, ಒಟ್ಟಿನಲ್ಲಿ ಅವರು ನೆಮ್ಮದಿಯಾಗಿರಬೇಕು, ಅದೇ ತಾನೇ ನಮಗೆ ಬೇಕಾಗಿರೋದು, ಹೋಗಲಿ ಬಿಟ್ಟಾಕು ಅಂತ ಹೇಳಿ ಅಲ್ಲಿಂದ ಎದ್ದೋಗ್ತಾರೆ. ಆಗ ಲಕ್ಷ್ಮೀಕಾಂತ್ ಅವರು, ನಿಜವಾಗ್ಲೂ ಇವಳು ಬದಲಾಗಿದ್ದಾಳೋ ಇಲ್ವೋ, ಇದೇ ಒಂದು ದೊಡ್ಡ ಪ್ರಶ್ನೆಯಾಗಿ ಉಳ್ಕೊಂಡಿದೆಯಲ್ಲ, ಮೊದಲು ಅದನ್ನು ತಿಳ್ಕೊಬೇಕು ಅಂತ ಯೋಚನೆ ಮಾಡ್ತಿರ್ತಾರೆ. ಮತ್ತು ಇಲ್ಲಿ ಗೌತಮ್ ಭೂಮಿಕಾ ಇಬ್ಬರು ಕೂಡ ದೇವಸ್ಥಾನಕ್ಕೆ ಬಂದಿರ್ತಾರೆ. ಅಲ್ಲಿ ಅರ್ಚನೆ ಮಾಡಿಸುವಾಗ ಗೌತಮ್ ಅವರು ತಮ್ಮದು, ಭೂಮಿಕಾ ಮತ್ತು ಮಕ್ಕಳದು ಎಲ್ಲ ರಾಶಿ ನಕ್ಷತ್ರಗಳೆಲ್ಲ ಹೇಳ್ತಾರೆ. ಭೂಮಿಕಾ ಅವರನ್ನೇ ನೋಡ್ತಿರ್ತಾರೆ. ಆಗ ಗೌತಮ್ ಅವರು, ನೋಡಿದ್ರ, ಎಲ್ಲರೂ ರಾಶಿ ನಕ್ಷತ್ರ ಎಲ್ಲ ನನಗೆ ನೆನಪಿದೆ ಅಂತ ಹೇಳ್ತಾರೆ. ಆಗ ಭೂಮಿಕಾ, ವೆರಿ ಗುಡ್, ಇದೇ ರೀತಿ ನೆನ್ಪಿಟ್ಕೊಳ್ಳಿ, ಮುಂದೆ ನೀವೇ ಹೇಳಬೇಕಾಗುತ್ತೆ ಅಂತ ಹೇಳ್ತಾರೆ. ಆಗ ಗೌತಮ್, ನಾನು ಯಾಕೆ ನೆನ್ಪಿಟ್ಕೊಬೇಕು, ಇವತ್ತು ನೆನಪಿತ್ತು ಅಂತ ಹೇಳಿದ್ದೀನಿ ಅಷ್ಟೇ, ಇನ್ನು ಮುಂದೆ ಎಲ್ಲೇ ಹೋದ್ರು ನೀವು ಕೂಡ ಜೊತೆಲಿ ಇರ್ತೀರ ಅಲ್ವಾ, ನೀವೇ ಹೇಳಿರಂತೆ ಬಿಡಿ ಅಂತ ಹೇಳ್ತಾರೆ. ಭೂಮಿಕಾ ಏನು ಮಾತಾಡದೆ ಸುಮ್ಮನೆ ನಿಂತಿರ್ತಾರೆ. ಮತ್ತು ಇಲ್ಲಿ ಶಕುಂತಲಾದೇವಿ ರೂಮ್ ಕಡೆ ಹೋಗುವಾಗ ಮಲ್ಲಿ ಎದುರುಗಡೆ ಬರ್ತಾರೆ. ಏನು ಮಲ್ಲಿ, ಯಾವಾಗ ಬಂದೆ, ಹೇಗಿದೆಯಾ ಅಂತ ಕೇಳ್ತಾರೆ. ಅತ್ತೆ, ನಾನು ನೆನ್ನೆನೇ ಬಂದೆ, ಯಾಕೆ ನಿಮಗೆ ಗೊತ್ತಾಗಿಲ್ವಾ, ಯಾರು ಹೇಳಿಲ್ವಾ ಅಂತ ಕೇಳ್ತಾರೆ. ಆಗ ಶಕುಂತಲಾದೇವಿ, ಇಲ್ಲ ಮಲ್ಲಿ, ನನ್ನ ಗಮನಕ್ಕೆ ಬರಲಿಲ್ಲ, ಮತ್ತು ಟ್ರೈನಿಂಗ್ ಎಲ್ಲ ಹೇಗಾಯಿತು ಅಂತ ಕೇಳ್ತಾರೆ. ಎಲ್ಲ ಚೆನ್ನಾಗಾಯಿತು ಅತ್ತೆ ಅಂತ ಮಲ್ಲಿ ಹೇಳ್ತಾರೆ. ಆಗ ಶಕುಂತಲಾದೇವಿ,
ನಿಜ ಹೇಳಬೇಕು ಅಂದರೆ ನೀನು ಮಾಡಿರೋದು ಒಂದು ದೊಡ್ಡ ಸಾಧನೆನೇ. ಇದು ತುಂಬ ದೊಡ್ಡ ಜರ್ನಿ. ನಿನ್ನ ವಿಷಯದಲ್ಲಿ ನನಗೆ ತುಂಬಾ ಹೆಮ್ಮೆ ಇದೆ ಅಂತ ಹೇಳ್ತಾರೆ. ಆಗ ಮಲ್ಲಿ ಜರ್ನಿ ಇನ್ನೂ ಶುರು ಆಗಿಲ್ಲ ಅತ್ತೆ, ಇನ್ನು ಮುಂದೆ ಜರ್ನಿ ಶುರು ಆಗಬೇಕು ಅಷ್ಟೇ. ಕರ್ನಾಟಕದಲ್ಲೇ ಪೋಸ್ಟಿಂಗ್ ಬೇಕು ಅಂತ ಕೇಳಿದ್ದೀನಿ, ಏನಾಗುತ್ತೋ ನೋಡಬೇಕು. ಯಾಕೆ ಅಂತಂದರೆ ಇಲ್ಲಿ ಅನ್ಯಾಯ ಆದವ್ರಿಗೆ ನ್ಯಾಯ ಕೊಡಿಸ್ಬೇಕಾಗಿದೆ. ಅದು ಅಲ್ಲದೆ ಕಣ್ಮುಂದೆನೇ ಅನ್ಯಾಯ ನಡೆದ್ರೂ ಕೂಡ ಅದನ್ನು ನೋಡ್ತಾ ನಿಲ್ತಿದ್ದಿದ್ದು ಮಲ್ಲಿನೇ ಬೇರೆ, ಇವಾಗಿರೋ ಮಲ್ಲಿನೇ ಬೇರೆ. ಒಂದಷ್ಟು ಪ್ರಶ್ನೆಗಳಿಗೆ ಉತ್ತರನ ಹುಡುಕೊಂಡು ಹೋಗಬೇಕಾಗಿದೆ. ಪ್ರತಿಯೊಂದನ್ನು ಕೂಡ ಒಂದೊಂದಾಗಿ ಕ್ಲಿಯರ್ ಮಾಡ್ಕೊಂಡು ಬರ್ತೀನಿ. ಇನ್ನೂ ಕೆಲವು ಲೆಕ್ಕ ಚುಕ್ತಾ ಮಾಡೋದು ಬಾಕಿ ಇದೆ ಅಂತ ಹೇಳ್ತಾರೆ. ಆಗ ಶಕುಂತಲಾದೇವಿ ವೆರಿ ಗುಡ್, ಮನೆ ಹೊರಗಡೆ ಆಗಲಿ ಒಳಗಡೆ ಆಗಲಿ ಹೀಗೆ ಇರಬೇಕು, ಡ್ಯೂಟಿನ ಮಾತ್ರ ಕರೆಕ್ಟಾಗಿ ಮಾಡಬೇಕು ಅಂತ ಹೇಳ್ತಾರೆ. ಆಗ ಮಲ್ಲಿ ಹೌದು ಅತ್ತೆ, ನನ್ನ ಪ್ಲ್ಯಾನ್ ಕೂಡ ಅದೇ ಇರೋದು. ಯಾರೇ ತಪ್ಪು ಮಾಡಿದ್ರೂ ಕೂಡ ನೀವು ಮಾಡಿದ್ದು ತಪ್ಪು ಅಂತ ಹೇಳೋ ಧೈರ್ಯ ಇರಬೇಕು. ಇಲ್ಲ ಅಂತಂದರೆ ನಾನು ಹಾಕಿರೋ ಯೂನಿಫಾರ್ಮ್ಗೆ ಬೆಲೆನೇ ಇರೋದಿಲ್ಲ. ಸರಿ ಅತ್ತೆ, ಆಮೇಲೆ ಸಿಗ್ತೀನಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ. ಆಗ ಶಕುಂತಲಾದೇವಿ, ನೀನು ಯಾರನ್ನು ತಲೆಯಲ್ಲಿ ಇಟ್ಕೊಂಡು ಇಷ್ಟೆಲ್ಲ ಮಾತಾಡಿದೆ ಅಂತ ನನಗೆ ಚೆನ್ನಾಗೇ ಗೊತ್ತಿದೆ. ಈ ಆಟ ನೀನು ಅಂದ್ಕೊಂಡಿರೋ ಅಷ್ಟು ಈಸಿ ಅಲ್ಲ. ನಿನ್ನ ಹತ್ರ ಪವರ್ ಇದೆ ಅಂತ ಹೇಳಿ ಜಾಸ್ತಿ ಮೆರೆದಾಡಬೇಡ. ನಮ್ಮ ಹತ್ರ ಕೂಡ ಬೇರೆ ಥರನೇ ಪವರ್ ಇದೆ ಅಂತ ಯೋಚನೆ ಮಾಡ್ತಾ ನಗ್ತಿರ್ತಾರೆ. ಮತ್ತು ಇಲ್ಲಿ ಗೌತಮ್ ಭೂಮಿಕಾ ಇಬ್ಬರು ಕೂಡ ದೇವಸ್ಥಾನದ ಆಚೆ ಕೂತಿರ್ತಾರೆ. ಮೊದಲಿಗೆ ಗೌತಮ್ ಅವರು, ಅಲ್ಲ ಭೂಮಿಕಾ, ಇವತ್ತು ನಾವು ಬೈಕಲ್ಲಿ ಬಂದು ಒಂಥರ ಚೆನ್ನಾಗಿದೆ ಅಂತ ಅನ್ನಿಸ್ತಿದೆ. ಇದಕ್ಕೂ ಮುಂಚೆ ನಾವು ಈ ಥರ ಬೈಕಲ್ಲಿ ಬಂದಿದ್ದು ಯಾವಾಗ ಹೇಳಿ? ಮಕ್ಕಳನ್ನೆಲ್ಲ ಬಿಟ್ಟು ವಾಟಾರದಲ್ಲಿ ಇದ್ದಾಗ ನಾನು ನೀವಿಬ್ಬರು ಕೂಡ ಬೈಕಲ್ಲಿ ಹೋಗಿ ನಿಮಗೆ ಕಾಲ್ಗೆಜ್ಜೆ ಕೊಡಿಸಿದ್ನಲ್ಲ, ನೆನಪಿದೆಯಾ? ಆದರೂ ಇದೊಂಥರ ಚೆನ್ನಾಗಿದೆ. ಈ ಸರಿ ಊರಲ್ಲಿರೋ ದೇವಸ್ಥಾನಕ್ಕೆ ಬಂದಿದ್ದೀವಿ, ನೆಕ್ಸ್ಟ್ ಟೈಮು ಬೇರೆ ಊರಲ್ಲಿರೋ ದೇವಸ್ಥಾನಕ್ಕೆ ಹೋಗೋಣ. ಪ್ರತಿ ಆ್ಯನಿವರ್ಸರಿಗೂ ಕೂಡ ಇದೇ ನಮ್ಮ ಪ್ಲ್ಯಾನ್, ಓಕೆನಾ ಅಂತ ಕೇಳ್ತಾರೆ. ಆಗ ಭೂಮಿಕಾ, ನನಗೂ ಕೂಡ ಈ ರೀತಿ ಆಸೆಗಳು ತುಂಬಾ ಇದ್ದಾವೆ, ಆದರೆ ಎಲ್ಲ ಆಸೆನೂ ಸತ್ಯ ಆಗುತ್ತೆ ಅನ್ನೋ ಭರವಸೆ ಪ್ರತಿಯೊಬ್ಬರಿಗೂ ಇರೋದಿಲ್ಲ ಅಲ್ವಾ ಅಂತ ಹೇಳ್ತಾರೆ. ಆಗ ಗೌತಮ್ ಅವರು, ಯಾಕ್ರಿ ಈ ರೀತಿ ಮಾತಾಡ್ತಿದ್ದೀರಾ ಅಂತ ಕೇಳ್ತಾರೆ. ಆಗ ಭೂಮಿಕಾ, ನಾನು ಸತ್ಯನೇ ಹೇಳ್ತಿದ್ದೀನಿ. ಯಾಕೆ ಅಂತಂದರೆ ಲೈಫ್ ಅನ್ನೋದು ಯಾವಾಗ ಶಾಕ್ ಕೊಡುತ್ತೆ, ಯಾವಾಗ ಕೈ ಬಿಡುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ ಅಲ್ವಾ ಅಂತ ಕೇಳ್ತಾರೆ. ಆಗ ಗೌತಮ್ ಅವರು, ಅಲ್ರಿ ಭೂಮಿಕಾ, ಮೊದಲೆಲ್ಲ ನೀವು ತುಂಬಾ ಪಾಸಿಟಿವ್ ಆಗಿ ಮಾತಾಡ್ತಿದ್ರಿ, ಇವಾಗ ಯಾಕೆ ಈ ರೀತಿ ನೆಗೆಟಿವ್ ಆಗಿ ಮಾತಾಡೋಕ್ಕೆ ಶುರು ಮಾಡಿದ್ದೀರಾ ಅಂತ ಕೇಳ್ತಾರೆ. ಆಗ ಭೂಮಿಕಾ, ಗೌತಮ್ ಅವರೇ, ನಾನು ಸತ್ಯನೇ ಹೇಳ್ತಿದ್ದೀನಿ. ಎಲ್ಲರೂ ಕೂಡ ನಾಳೆಗೋಸ್ಕರ ಬದುಕ್ತಾರೆ. ಏನೇ ಕೆಲಸ ಇದ್ದರೂ ಮಕ್ಕಳು ದೊಡ್ಡವರಾದ್ಮೇಲೆ ನೋಡೋಣ, ಮತ್ತು 1 ವರ್ಷ ಆದಮೇಲೆ ಶುರು ಮಾಡೋಣ, ನಮ್ಮ ರಿಟೈರ್ಡ್ ಆದಮೇಲೆ ಅದ್ರ ಬಗ್ಗೆ ಯೋಚನೆ ಮಾಡೋಣ ಅಂತ. ಆದರೆ ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ನಾಳೆ ಅನ್ನೋದು ಬರಲೇಬೇಕು ಅಂತ ಏನಿಲ್ಲ ಅಲ್ವಾ? ಲೈಫ್ ಅನ್ನೋದು ತುಂಬ ಸಿಂಪಲ್ ಅನಿಸಿದ್ರು ಅನ್ಪ್ರೆಡಿಕ್ಟಬಲ್. ಅದನ್ನು ನಾನು ಪ್ರಾಕ್ಟಿಕಲ್ ಆಗಿ ಹೇಳ್ತಿದ್ದೀನಿ ಅಷ್ಟೇ ಅಂತ ಹೇಳ್ತಾರೆ. ಆಗ ಗೌತಮ್ ಅವರು, ನೀವು ಹೇಳಿದ್ದು ನಿಜನೇ. ಖುಷಿನ ಯಾವುದೇ ಕಾರಣಕ್ಕೂ ಪೋಸ್ಟ್ಪೋನ್ ಮಾಡಬಾರ್ದು. ಇವತ್ತು ನಮಗೆ ಸಿಕ್ಕಿರೋ ಜೀವನನ ಗಿಫ್ಟ್ ಅಂತ ಅಂದ್ಕೊಂಡ್ರೆ ನಮ್ಮ ಲೈಫು ತುಂಬಾ ಚೆನ್ನಾಗಿರುತ್ತೆ. ಯಾಕೋ ನಾವು ತುಂಬ ಆಧ್ಯಾತ್ಮಿಕವಾಗಿ ಮಾತಾಡ್ತಿದ್ದೀವಿ ಅಂತ ಅನ್ನಿಸ್ತಿದೆ. ಅದು ಸರಿ, ದೇವ್ರ ಹತ್ರ ಏನು ಬೇಡ್ಕೊಂಡ್ರಿ ಅಂತ ಭೂಮಿಕಾ ಕೇಳ್ತಾರೆ. ಆಗ ಗೌತಮ್ ಅವರು, ನನ್ನ ಹೆಂಡತಿ ಇಷ್ಟು ದಿನ ಚೆನ್ನಾಗೇ ಇದ್ದರು, ಆದರೆ ಇತ್ತೀಚೆಗೆ ವಿಚಿತ್ರವಾಗಿ ಆಡೋದಕ್ಕೆ ಶುರು ಮಾಡಿದ್ದಾರೆ. ಅವ್ರಿಗೆ ಒಳ್ಳೆ ಬುದ್ಧಿ ಕೊಡಪ್ಪ ಅಂತ ಬೇಡ್ಕೊಂಡೆ. ನೀವೇನಂತ ಬೇಡ್ಕೊಂಡ್ರಿ ಅಂತ ಕೇಳ್ತಾರೆ. ಆಗ ಭೂಮಿಕಾ, ನಿಮಗೆ ಇನ್ನೂ ಜಾಸ್ತಿ ಶಕ್ತಿ ಕೊಡಲಿ ಅಂತ ಬೇಡ್ಕೊಂಡೆ ಅಂತಾರೆ. ಆಗ ಗೌತಮ್ ಅವರು, ಶಕ್ತಿನ ಯಾವುದಕ್ಕೆ ಅಂತ ಕೇಳ್ತಾರೆ. ಆಗ ಭೂಮಿಕಾ, ಎಲ್ಲದಕ್ಕೂ ಅಂತ ಹೇಳಿ ನಗ್ತಾರೆ. ಆಗ ಗೌತಮ್ ಅವರು, ಇಟ್ಸ್ ಓಕೆ, ತಗೊಳ್ಳಿ ಪ್ರಸಾದ ಅಂತ ಹೇಳಿ ಅವ್ರಿಗೂ ಪ್ರಸಾದ ಕೊಟ್ಟು ಇವರು ಕೂಡ ಪ್ರಸಾದ ತಿಂತಾರೆ. ಮತ್ತೆ ಇಲ್ಲಿ ಲಕ್ಷ್ಮೀಕಾಂತ್ ಅವರು ಪಾರ್ಥ ಇರೋ ಹತ್ರ ಬರ್ತಾರೆ. ಪಾರ್ಥ, ನಿಮ್ಮ ಅಣ್ಣ ಅದಕ್ಕೆ ಎಲ್ಲೋದ್ರೂ ಕಾಣ್ತಾನೆ ಇಲ್ಲ ಅಂತ ಕೇಳ್ತಾರೆ. ಮಾವ, ಅವರಿಬ್ಬರು ಹೊರಗಡೆ ಹೋಗಿದ್ದಾರೆ ಅಂತ ಪಾರ್ಥ ಹೇಳ್ತಾರೆ. ಆಗ ಲಕ್ಷ್ಮೀಕಾಂತ್ ಅವರು, ಏನು ಹೇಳ್ತಿದ್ದೆ ನೀನು? ಅವರಿಬ್ಬರೇ ಹೊರಗಡೆ ಹೋಗಿದ್ದಾರಾ? ಗ್ರ್ಯಾಂಡಾಗಿ ಆ್ಯನಿವರ್ಸರಿನ ಸೆಲೆಬ್ರೇಟ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ರಿ, ಆದರೆ ಈಗ ಅದನ್ನು ಕ್ಯಾನ್ಸಲ್ ಮಾಡಿ ಇಬ್ಬರೇ ಸುತ್ತಾಡ್ಕೊಂಡು ಬರೋದಕ್ಕೆ ಹೋಗಿದ್ದಾರಾ ಅಂತ ಹೇಳ್ತಾರೆ. ಆಗ ಪಾರ್ಥ, ಹೌದು ಮಾವ, ಅವರಿಬ್ಬರಿಗೂ ಒಟ್ಟಿಗೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಅನಿಸಿರುತ್ತೆ, ಅದಕ್ಕೆ ಹೋಗಿದ್ದಾರೆ. ಇರಲಿ ಬಿಡಿ, ಹೋಗಿ ಬರಲಿ ಅಂತ ಹೇಳ್ತಾರೆ. ಹೋಗಲಿ ಬಿಡೋ, ಅವರಿಬ್ಬರು ತುಂಬ ಕಷ್ಟ ಅನುಭವಿಸಿದ್ದಾರೆ, ಈಗಲಾದರೂ ಅವ್ರು ಒಟ್ಟಿಗೆ ಸಮಯ ಕಳೀಲಿ ಅಂತ ಲಕ್ಷ್ಮೀಕಾಂತ್ ಅವ್ರು ಹೇಳ್ತಾರೆ. ಆಗ ಪಾರ್ಥ, ಹೌದು ಮಾವ, ಅವರು 100 ಕಾಲ ಚೆನ್ನಾಗಿರಬೇಕು, ಅದೇ ನನ್ನ ಆಸೆ ಕೂಡ ಅಂತ ಹೇಳ್ತಾರೆ. ಪಾರ್ಥ, ನೀನು ನಿಮ್ಮ ಅತ್ತಿಗೆನ ಇತ್ತೀಚೆಗೆ ಗಮನಿಸಿದ್ಯಾ? ಮುಂಚೆ ಥರ ಲವಲವಿಕೆಯಿಂದ ಇರೋದೇ ಇಲ್ಲ, ಏನೋ ಯೋಚನೆ ಮಾಡ್ತಾ ಇರ್ತಾಳೆ. ಭೂಮಿಕಾಗಂಥದ್ದು ಏನಾಗಿದೆ? ನಾನು ಏನು ಕೇಳಿದ್ರು ಹೇಳ್ತಾನೆ ಇಲ್ಲ ಅಂತ ಹೇಳ್ತಾರೆ. ಆಗ ಪಾರ್ಥ, ಮಾವ, ನನಗೂ ಇದ್ರ ಬಗ್ಗೆ ಅನುಮಾನ ಬಂದಿತ್ತು, ನಾನು ಅತ್ತಿಗೆ ಹತ್ರ ಮಾತಾಡಿದೆ, ಸ್ವಲ್ಪ ಕೆಲಸದ ಒತ್ತಡ ಅಂತ ಹೇಳಿದ್ರೆ ಅಷ್ಟೇ, ಇದ್ದಕ್ಕಿದ್ದಾಗೆ ಸ್ಕೂಲ್ ಜವಾಬ್ದಾರಿ ಕೂಡ ಅವರೇ ನೋಡ್ಕೋತಾ ಇದ್ದಾರಲ್ವಾ, ಅದರಿಂದ ಕೆಲಸದ ಒತ್ತಡ ಆಗಿರಬಹುದು ಅಂತ ಹೇಳ್ತಾರೆ. ಇಲ್ಲ ಕಣೋ, ಭೂಮಿಕಾ ಜವಾಬ್ದಾರಿನೆಲ್ಲ ಬೇರೆಯವ್ರಿಗೆ ವಹಿಸಿದ್ದಾಳೆ, ಮತ್ತು ಸ್ಕೂಲ್ ವಿಷಯ ಅಂತ ಬಂದರೆ ಕೆಲಸದ ಥರ ನೋಡ್ತಾ ಇರಲಿಲ್ಲ, ತನ್ನ ಕರ್ತವ್ಯ ಅನ್ನೋ ಹಾಗೆ ನಡ್ಕೋತಾ ಇದ್ಲು.
ಈಗ ಅದನ್ನು ಮಾಡ್ತಾ ಇಲ್ಲ. ಮಕ್ಕಳು ಅವಳು 2 ಕಣ್ಣಿದ್ದಾಗೆ ಆ ಮಕ್ಕಳನ್ನ ಬಿಟ್ಟು ಎಲ್ಲೂ ಹೋಗ್ತಾನೆ ಇರಲಿಲ್ಲ. ಈಗ ನೋಡಿದ್ರೆ ಮಕ್ಕಳನ್ನ ಮನೇಲೆ ಬಿಟ್ಟು ಅವರಿಬ್ಬರೇ ಹೊರಗಡೆ ಹೋಗಿದ್ದಾರೆ. ಇದನ್ನೆಲ್ಲ ನೋಡ್ತಾ ಇದ್ರೆ ನಿನಗೆ ವಿಚಿತ್ರ ಅಂತ ಅನ್ಸಲ್ವಾ ಅಂತ ಹೇಳ್ತಾರೆ. ಆಗ ಪಾರ್ಥ, ಮಾವ ನಾನು ಅದಕ್ಕೆ ಹತ್ರ ಮಾತಾಡಿದಾಗ ಸ್ವಲ್ಪ ಕೆಲಸದ ಒತ್ತಡ ಅಂತ ಹೇಳಿದ್ರು. ಹೀಗೂ ಆಗಿರಬಹುದು ಅಲ್ವಾ. ಅವರು ಸ್ವಲ್ಪ ದಿನ ದೂರ ಇದ್ದರು, ಈಗ ಒಂದಾಗಿದ್ದಾರೆ. ಅವರಿಗೂ ಗಂಡ ಮಕ್ಕಳು ಸಂಸಾರ ಅಂತ ಟೈಮ್ ಸ್ಪೆಂಡ್ ಮಾಡಬೇಕು ಅನ್ನೋ ಆಸೆ ಇರುತ್ತಲ್ವಾ. ಅದಕ್ಕೆ ಅವರು ಎಲ್ಲ ಜವಾಬ್ದಾರಿನ ಬೇರೆಯವರಿಗೆ ವಹಿಸಿ ಸುಮ್ಮನೆ ಇರಬಹುದಲ್ವಾ ಅಂತ ಹೇಳ್ತಾರೆ. ಅದೇ ಸಮಯಕ್ಕೆ ಮಲ್ಲಿ ಅಲ್ಲಿಗೆ ಬರ್ತಾರೆ. ಏನು ಡಿಸ್ಕಸ್ ಮಾಡ್ತಾ ಇದ್ದೀರಾ, ಯಾವ ಕೇಸ್ ಬಗ್ಗೆ ಮಾತಾಡ್ತಾ ಇದ್ದೀರಾ ಅಂತ ಕೇಳ್ತಾರೆ. ನಿಮ್ಮ ಅಕ್ಕೋರ ಬಗ್ಗೆ ಅಂದರೆ ಅದಕ್ಕೆ ಬಗ್ಗೆ ಮಾತಾಡ್ತಾ ಇದ್ವಿ ಅಂತ ಪಾರ್ಥ ಹೇಳ್ತಾರೆ. ಅಂಕಲ್ ಯಾಕೋ ಟೆನ್ಷನ್ ಆಗಿದ್ದಾರೆ ಅಂತ ಮಲ್ಲಿ ಕೇಳ್ತಾರೆ. ಆಗ ಪಾರ್ಥ ಅತ್ತಿಗೆ ಇತ್ತೀಚೆಗೆ ತುಂಬ ಡಲ್ಲಾಗಿರ್ತಾರೆ. ಮುಂಚೆ ಥರ ಲವಲವಿಕೆಯಿಂದ ಇಲ್ಲ ಅಂತ ಮಾವ ಹೇಳ್ತಾ ಇದ್ರು. ಆ ಥರ ಎಲ್ಲ ಏನೂ ಇಲ್ಲ ಅಂತ ಹೇಳ್ತಾ ಇದ್ದೆ ಅಷ್ಟೇ ಅಂತ ಹೇಳ್ತಾರೆ. ಆಗ ಮಲ್ಲಿ, ನಾನು ಇದನ್ನು ಗಮನಿಸ್ದೆ, ನಾನು ಅಕ್ಕೋರ ಹತ್ರ ಹೋಗಿ ಕೇಳಿದೆ, ಆ ಥರ ಎಲ್ಲ ಏನೂ ಇಲ್ಲ, ಸ್ಕೂಲ್ ವಿಷಯ ಅಷ್ಟೇ ಅಂತ ಹೇಳಿದ್ರು. ಅಕ್ಕವರು ಏನೇ ವಿಷಯ ಇದ್ದರೂ ಭಾವನವ್ರ ಹತ್ರ ಹಾಗೆ ನನ್ನ ಹತ್ರ ಮುಚ್ಚಿಡಲ್ಲ, ನಮ್ಮಿಬ್ಬರ ಹತ್ರ ಎಲ್ಲ ವಿಷಯನೂ ಹೇಳ್ಕೊತಾರೆ. ಹಾಗಾಗಿ ನಾನು ಅವ್ರ ಹತ್ರ ಮಾತಾಡಿದೆ, ಅವರು ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ದಾರೆ. ನೀವು ಟೆನ್ಷನ್ ಮಾಡ್ಕೋಬೇಡಿ, ಮತ್ತು ಅಡುಗೆ ರೆಡಿ ಇದೆ, ಊಟಕ್ಕೆ ಬನ್ನಿ ಅಂತ ಹೇಳ್ತಾರೆ. ಬನ್ನಿ ಹೋಗೋಣ ಅಂತ ಪಾರ್ಥ ಮಲ್ಲಿ ಅಲ್ಲಿಂದ ಹೋಗ್ತಾರೆ. ಲಕ್ಷ್ಮೀಕಾಂತ್ ಅವರು ಯಾರು ಏನೇ ಹೇಳಿದ್ರು ನನ್ನ ಮನಸ್ಸು ಇದನ್ನು ಒಪ್ತಾ ಇಲ್ಲ, ಭೂಮಿಕಾಗೆ ಏನೋ ಆಗಿದೆ ಅಂತ ಅನ್ನಿಸ್ತಾ ಇದೆ, ಅದೇನು ಅಂತ ತಿಳ್ಕೊಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಮತ್ತು ಇಲ್ಲಿ ಶಕುಂತಲಾ ಅವರು ಜೇಡಿಗೆ ಫೋನ್ ಮಾಡ್ತಾರೆ. ಜೇಡಿ ಫೋನ್ ರಿಸೀವ್ ಮಾಡ್ತಾರೆ. ಆ ಮಲ್ಲಿ ಬಂದಿದ್ದಾಳೆ ಅಂತ ಶಕುಂತಲಾ ಅವ್ರು ಹೇಳ್ತಾರೆ. ಮಾಮ್ ಏನು ಹೇಳ್ತಿದ್ಯಾ ನೀನು ಅಂತ ಜೇಡಿ ಕೇಳ್ತಾರೆ. ಹೌದು ಕಣ, ಅವಳು ಬಂದಿದ್ದಾಳೆ, ಆದರೆ ಅವಳು ಮುಂಚೆ ಥರ ಇಲ್ಲ, ತುಂಬಾ ಬದಲಾಗಿದ್ದಾಳೆ. IPS ಟ್ರೈನಿಂಗ್ ಮುಗಿಸ್ಕೊಂಡು ಬಂದಿದ್ದಾಳೆ. ಅವಳು ಏನೇನೋ ಬಾಯಿಗೆ ಬಂದಂಗೆಲ್ಲ ಮಾತಾಡ್ತಾ ಇದ್ದಾಳೆ. ಮುಂಚೆ ಅವಳಿಗೆ ಎಷ್ಟೇ ಅನ್ಯಾಯ ಆದರೂ ಎಷ್ಟೇ ಅವಮಾನ ಆದರೂ ತಲೆ ಬಗ್ಸ್ಕೊಂಡು ನಿಲ್ತಾ ಇದ್ಲು. ಅಂಥವಳು ಇವತ್ತು ನಮ್ಮ ಕಣ್ಮುಂದೆ ನಿಂತ್ಕೊಂಡು ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ಮಾತಾಡ್ತಾ ಇದ್ದಾಳೆ. ತುಂಬ ಓವರಾಗಿ ಆಡ್ತಾ ಇದ್ದಾಳೆ. ಮುಂಚೆ ಎಲ್ಲ ನಮ್ಮ ಮುಂದೆ ನಿಂತ್ಕೊಂಡು ಮಾತಾಡೋದಕ್ಕೂ ಭಯಪಡ್ತಾ ಇದ್ಲು ಅಂತ ಹೇಳ್ತಾರೆ. ಆಗ ಜೇಡಿ, ಮಾಮ್ ನಾವು ಯಾವುದೇ ಕಾರಣಕ್ಕೂ ಅವಳನ್ನ ಸುಮ್ಮನೆ ಬಿಡಬಾರ್ದು, ಅವಳಿಗೊಂದು ಗತಿ ಕಾಣಿಸ್ಲೇಬೇಕು ಮಾಮ್. ಆ ಭೂಮಿಕನ ವಿಚಾರಿಸೋದಕ್ಕಿಂತ ಮುಂಚೆ ಮೊದಲು ಇವಳಿಗೊಂದು ಗತಿ ಕಾಣಿಸ್ಬೇಕು ಅಂತ ಜೇಡಿ ಹೇಳ್ತಾರೆ. ಆಗ ಶಕುಂತಲಾ ಅವರು, ಜೈ ನೀನು ಈಗ ಕೋಪ ಮಾಡ್ಕೋಬೇಡ, ಮೊದಲು ಸಮಾಧಾನ ಮಾಡ್ಕೋ. ಅವಳು ಮುಂಚೆ ಮಲ್ಲಿ ಅಲ್ಲ, ಈಗ ಅವಳು ಆಫೀಸರ್ ಮಲ್ಲಿ ಆಗಿದ್ದಾಳೆ. ಎಷ್ಟೇ ಆದರೂ ಪೊಲೀಸ್ ಆಫೀಸರ್ ಅವಳು. ಅವಳು ಮಾತಿನ ದಾಟಿನೇ ಬದಲಾಗಿದೆ, ಅವಳು ನೋಡೋ ನೋಟನೇ ಬದಲಾಗಿದೆ. ಇವತ್ತು ಅವಳು ಬೇಕು ಅಂತಾನೆ, ನೀನು ತಾಳ್ಮೆ ಪರೀಕ್ಷೆ ಮಾಡಬೇಕು ಅಂತಾನೆ ನನ್ನ ಹತ್ರ ಅಷ್ಟೆಲ್ಲ ಮಾತಾಡಿದ್ಲು. ಅವಳು ನನ್ನ ಮುಂದೆ ನಿಂತು ಮಾತಾಡ್ತಾ ಇದ್ಲು, ಆದರೆ ಅವಳ ಕಣ್ಣು ನಿನ್ನನ್ನು ಹುಡುಕ್ತಾ ಇತ್ತು. ಅವಳ ಟಾರ್ಗೆಟೇ ನೀನು ಜೈ. ಈಗ ನೀನು ತುಂಬ ಹುಷಾರಾಗಿರಬೇಕು. ನೀನು ಕೋಪದಿಂದ ಏನಾದರೂ ಮಾಡಿದ್ರೆ ಅದನ್ನು ಅವಳು ಅಸ್ತ್ರ ಮಾಡ್ಕೋತಾಳೆ, ಆಮೇಲೆ ನಿನ್ನ ಜೀವನನ ನಾಶ ಮಾಡ್ತಾಳೆ. ನೀನು ಈ ಮನೆಯಿಂದ ಹೋಗೋದಕ್ಕೆ ಮುಖ್ಯ ಕಾರಣನೇ ಅವಳು, ಯಾವುದೇ ಕಾರಣಕ್ಕೂ ಅವಳನ್ನು ಸುಮ್ಮನೆ ಬಿಡಬಾರ್ದು ಅಂತ ಹೇಳ್ತಾರೆ. ಆಗ ಜೇಡಿ, ಮಾಮ್ ನಾನು ತಾಳ್ಮೆ ಎಷ್ಟಿದೆ ಅನ್ನೋದನ್ನು ಅವಳಿಗೆ ತೋರಿಸ್ತೀನಿ. ಅವಳು ಇಷ್ಟೆಲ್ಲ ಮಾತಾಡ್ತಾ ಇದ್ದಾಳ, ಯಾವುದೇ ಕಾರಣಕ್ಕೂ ಅವಳನ್ನ ಸುಮ್ಮನೆ ಬಿಡೋದಿಲ್ಲ ಅಂತ ಹೇಳ್ತಾರೆ. ಆಗ ಶಕುಂತಲಾ, ಇದನ್ನೇ ನಾನು ಹೇಳಿದ್ದು, ಅವಳು ತುಂಬ ಬುದ್ಧಿವಂತಿಕೆಯಿಂದ ಯೋಚನೆ ಮಾಡ್ತಾ ಇದ್ದಾಳೆ. ನೀನು ಕೋಪದ ಕೈಗೆ ಬುದ್ಧಿ ಕೊಟ್ಟಿದ್ಯಾ. ನಾವು ಇಷ್ಟು ದಿನ ಸೋತಿದ್ದು ನಾವು ಆತರ ಪಟ್ಟು ಪ್ಲ್ಯಾನ್ ಮಾಡಿ ಹೆಜ್ಜೆ ಇಟ್ಟಿದ್ದಕ್ಕೆ. ಅದನ್ನು ಬಿಟ್ಟು ಈ ಸರಿ ತಾಳ್ಮೆಯಿಂದ ಯೋಚನೆ ಮಾಡೋಣ, ಆಗ ನಮ್ಮ ಶತ್ರು ಸಂಹಾರ ಆಗೇ ಆಗುತ್ತೆ. ನೀನು ತಲೆ ಕೆಡಿಸ್ಕೋಬೇಡ ಅಂತ ಹೇಳ್ತಾರೆ. ಮಾಮ್ ಹಾಗಂತ ಅವಳೇನಾದರೂ ಮಾಡ್ಕೊಳ್ಳಿ ಅಂತ ಕೈಲಾಗದೆ ಇರೋ ಒಂಥರ ಸುಮ್ಮನೆ ಕುತ್ಕೋಬೇಕಾ ನಾನು ಅಂತ ಹೇಳ್ತಾರೆ. ಆಗ ಶಕುಂತಲಾ ಅವರು, ಸುಮ್ಮನೆ ಇರು ಅಂತ ನಾನು ಹೇಳ್ತಾ ಇಲ್ಲ ಜೈ, ಸರಿಯಾದ ಟೈಮ್ ಬರೋ ತನಕ ನಾವು ತಾಳ್ಮೆಯಿಂದ ಕಾಯೋಣ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಈ ಸರಿ ನಮಗೆ ಒಂದು ಒಳ್ಳೆ ಚಾನ್ಸ್ ಸಿಕ್ಕಲಿ, ಆಗ ನಾವೇನು ಅಂತ ತೋರಿಸೋಣ. ಇಲ್ಲಿ ಏನೇ ಆದರೂ ನಾನು ನೋಡ್ಕೋತೀನಿ, ನೀನು ಹುಷಾರಾಗಿರೋ ಅಂತ ಹೇಳ್ತಾರೆ. ಸರಿ ಮಾಮ್ ಅಂತ ಹೇಳಿ ಜೇಡಿ ಫೋನ್ ಕಟ್ ಮಾಡ್ತಾರೆ. ಮತ್ತೆ ದೇವಸ್ಥಾನದ ಹತ್ರ ಒಬ್ರು ಕೊರವಂಜಿ ಕೂತಿರ್ತಾರೆ. ಗೌತಮ್ ಅವರನ್ನ ನೋಡ್ತಾರೆ. ಭೂಮಿಕಾ, ಎಲ್ಲಿ ನೋಡಿ ಕೊರವಂಜಿ ಇದ್ದಾರೆ, ಬನ್ನಿ ಅವ್ರ ಹತ್ರ ಹೋಗಿ ನಮ್ಮ ಕೈನ ತೋರಿಸೋಣ ಅಂತ ಹೇಳ್ತಾರೆ. ಬೇಡ ಗೌತಮ್ ಅವರೇ, ಅದೆಲ್ಲ ಯಾಕೆ ಅಂತ ಭೂಮಿ ಹೇಳ್ತಾರೆ. ಬನ್ನಿ ಭೂಮಿಕಾ, ಇದೊಂಥರ ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿರುತ್ತೆ, ನಮ್ಮ ಭವಿಷ್ಯದ ಬಗ್ಗೆ ತಿಳ್ಕೊಳ್ಳೋದು ಚೆನ್ನಾಗಿರುತ್ತೆ, ಬನ್ನಿ ಅಂತ ಗೌತಮ್ ಹೇಳ್ತಾರೆ. ಬೇಡ ಗೌತಮ್ ಅವರೇ, ನಮಗೇನಾಗಬೇಕು ಅಂತ ನಮ್ಮ ಹಣೆ ಬರಹದಲ್ಲಿ ಬರೆದಿರುತ್ತೋ ಅದೇ ಆಗೋದು, ಅದನ್ನು ಬದಲಾಯಿಸೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಈಗ ಅದನ್ನು ತಿಳ್ಕೊಂಡು ಏನು ಮಾಡಬೇಕು, ಬನ್ನಿ ಹೋಗೋಣ ಅಂತ ಹೇಳ್ತಾರೆ. ರೀ ವೇದಾಂತಿ ಥರ ಮಾತಾಡ್ಬಿಡಿ, ಬನ್ನಿ ಹೋಗೋಣ, ಇದೊಂಥರ ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿರುತ್ತೆ ಅಂತ ಹೇಳಿ ಗೌತಮ್ ಅವರು ಕೊರವಂಜಿ ಮುಂದೆ ನಿಂತ್ಕೋತಾರೆ. ಏನು ಸಾಹೇಬ್ರೆ, ನೀವು ಕಣಿ ಕೇಳೋದಕ್ಕೆ ಬಂದ್ರಾ, ಕೊಡಿ ಇಲ್ಲಿ ನಿಮ್ಮ ಕೈನ ಅಂತ ಕೊರವಂಜಿ ಹೇಳ್ತಾರೆ. ಗೌತಮ್ ಅವರು ಕೈ ಕೊಡ್ತಾರೆ. ಕೊರವಂಜಿ ಗೌತಮ್ ಅವ್ರ ಕೈನ ನೋಡ್ತಾ ಇರ್ತಾರೆ. ನೀವು ತುಂಬಾ ಒಳ್ಳೆಯವರು, ಎಲ್ಲರಿಗೂ ಒಳ್ಳೆಯದನ್ನೇ ಬಯಸ್ತೀರಾ, ಎಷ್ಟೇ ಕಷ್ಟ ಬಂದರೂ ತಲೆ ತಗ್ಸಿ ನಿಲ್ಲೋದಿಲ್ಲ. ನಿಮ್ಮ ಉಸಿರಲ್ಲಿ ಇನ್ನೊಂದು ಉಸಿರು ಬೆರೆತೋಗಿದೆ, ಅದೇ ನಿಮ್ಮ ಶಕ್ತಿ. ನಿಮ್ಮ ಬಂಧ ದೇವರೇ ಬೆಸ್ತಿರೋ ಬಂಧ, ಇದನ್ನು ದೂರ ಮಾಡೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ನ್ಯಾಯದ ದಾರಿಲಿದ್ದೀರಾ, ಧರ್ಮದ ದಾರಿಲಿದ್ದೀರಾ, ಭಗವಂತ ನಿಮ್ಮ ಕೈನ ಬಿಡೋದಿಲ್ಲ.
ಎಲ್ಲ ಒಳ್ಳೇದಾಗುತ್ತೆ, ಧೈರ್ಯವಾಗಿರಿ ಅಂತ ಹೇಳ್ತಾರೆ. ಅಮ್ಮ ನಿಮ್ಮ ಕೈ ಕೊಡಿ ಅಂತ ಭೂಮಿಕನ ಕೇಳ್ತಾರೆ. ಗೌತಮ್ ಅವರು ಭೂಮಿಕಾ ಮುಖ ನೋಡ್ತಾರೆ. ಭೂಮಿ ಸುಮ್ಮನೆ ನಿಂತಿರ್ತಾರೆ. ಆಗ ಗೌತಮ್ ಅವರು ಕೊಡ್ರಿ ಕೈನ, ಏನಾಗಲ್ಲ ಅಂತ ಹೇಳ್ತಾರೆ. ಕೊರವಂಜಿ ಭೂಮಿ ಕೈನ ನೋಡ್ತಾ ಅವ್ರ ಮುಖನೇ ನೋಡ್ತಾ ಇರ್ತಾರೆ. ಭೂಮಿಕಾ ಕೊರವಂಜಿ ಮುಖನೇ ನೋಡ್ತಾ ಇರ್ತಾರೆ. ಇಲ್ಲಿಗೆ ಅಮೃತದ ಧಾರಾವಾಹಿ ಶುಕ್ರವಾರ ಸಂಚಿಕೆ ಮುಕ್ತಾಯ ಆಗುತ್ತೆ. ಮುಂದಿನ ವಿಡಿಯೋಗೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.